ಸಾರಿಗೆ ನೌಕರರು ಮುಷ್ಕರ ಅಂತಿದ್ದಾರೆ, ಹೋರಾಟ ಅಂತಿದ್ದಾರೆ, ಬಸ್ಸನ್ನು ರಸ್ತೆಗಿಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ಬಂದು ಯಶಸ್ವಿಯಾಗುತ್ತಾ? ಒಗ್ಗಟ್ಟಿದೆಯಾ ನೌಕರರಲ್ಲಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಬೇಡಿಕೆ ಈಡೇರಿಕೆಗೆ ನೌಕರರ ಬಿಗಿಪಟ್ಟು, ಬಸ್ ಮುಷ್ಕರಕ್ಕೆ ಸಾರಿಗೆ ನೌಕರರ ಬೆಂಬಲ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋಗೆ ಕರೆಯನ್ನು ಕೊಡಲಾಗಿದೆ. 26 ತಿಂಗಳ ಅರಿಯರ್ಸ್ ಅನ್ನ ಕಾರ್ಮಿಕರು ಸುತಾರ ಮುಕ್ತಾ ಇಲ್ಲ. ಇವತ್ತು ಎಂದಿನಂತೆ ಬೆಂಗಳೂರು ಚಲೋ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸರ್ಕಾರ ಸ್ಪಂದಿಸ್ತಾ ಇದ್ರೆ ನಾವು ಬಸ್ಸನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿರುವಂತಹದ್ದು. ಸಾರಿಗೆ ಸಚಿವರು ಏನು ಮಾಡ್ತಾರೆ, CM ಏನು ಮಾಡ್ತಾರೆ, ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರವಾಗಿದೆ, ನಿಂತಿದೆ ಅಂಥೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಾಲು ಸಭೆಗಳನ್ನು CM ಸಿದ್ದರಾಮಯ್ಯನವರೇ ಕರೆದು ಸಾರಿಗೆ ನೌಕರರ ಜೊತೆಗೆ ಮಾತನಾಡೋದಕ್ಕೆ ಮುಂದಾಗಿದ್ರು, ಸಂಘಟನೆಗಳ ಜೊತೆಗೆ ಮಾತನಾಡೋದಕ್ಕೆ ಮುಂದಾಗಿದ್ರು. ಆ ಯಾವ ಸಭೆಗಳು ಕೂಡ ಫಲಪ್ರದವಾಗಲಿಲ್ಲ. ಈ ಬೆನ್ನಲ್ಲೇ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ ಆಗಿದೆ. ಈಗೇನು ಮಾಡುತ್ತೆ ಸರ್ಕಾರ? ಪ್ರತಿಭಟನಾ ನಿರತರನ್ನು ಮನವೊಲಿಸುವಂತಹ ಕೆಲಸ ಆಗುತ್ತಾ ಅಥವಾ ಬಂದ್ ಆಗೇ ಬಿಡುತ್ತಾ? ಕಾದು ನೋಡಬೇಕು. ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಇನ್ನು ನಾವು ಹೋಗೋದ್ರಲ್ಲೇ 10 ಗಂಟೆ ರಾತ್ರಿ ಆಗುತ್ತೆ. ನಾವೆಲ್ಲೂ ಹೋಗಕ್ಕೆ ಆಗೋದಿಲ್ಲ. ಬೆಂಬಲ ಕೊಡ್ತೀವಿ, ಡ್ಯೂಟಿಗೆ ಹಾಜರಾಗ್ತೀವಿ, ಬೆಂಬಲ ಕೊಡ್ತೀವಿ. ನೈತಿಕ ಬೆಂಬಲನಾ? ಹೌದೌದು. ಡ್ಯೂಟಿಗೆ ಡ್ಯೂಟಿ ಏನು ಇದು ಮಾಡಲ್ಲ, ಡ್ಯೂಟಿಗೆ ಹೋಗೇ ಹೋಗ್ತೀವಿ, ಡ್ಯೂಟಿ ಮಾಡ್ತೀವಿ. ಭಯ ಏನಿಲ್ಲ ಮೇಡಮ್. ಅದು ಅವರೇ ಹೇಳಿದಾರಲ್ಲ, ಹಾಪಿರೋರೆಲ್ಲ ಬನ್ನಿ, ಯಾರಿಗೆ ತೊಂದರೆ ಮಾಡಬೇಡಿ ಅಂತ ಹೇಳಿದಾರಲ್ಲ. ನಿರ್ಧಾರ ಪ್ರಕಟ ಮಾಡಿ ಅದು ಆಮೇಲೆ ಮೇಡಮ್, ಆದಮೇಲೆ ಅದನ್ನು ತೀರ್ಮಾನ ಮಾಡೋದು. ಈಗ ಡ್ಯೂಟಿ ಮಾಡ್ತಾನೆ ಇರ್ತೀವಿ. ಬೆಂಬಲ ಇದೆ ನಮ್ಮದು. 38 ತಿಂಗಳು ಅರಿಯರ್ಸ್ ಬರಬೇಕು. ನಮ್ದು 2024ರಿಂದ ಅಗ್ರಿಮೆಂಟ್ ಆಗಬೇಕಾಯಿತು. ಸರ್ಕಾರ ಈ ರೀತಿ ಭಾಳ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಮ್ಮ ಬೆಂಬಲ ಇದೆ ಮೇಡಮ್. ಅದು ನಾಯಕರು ತೀರ್ಮಾನ ಮಾಡ್ತಾರೆ. ಇದಕ್ಕೆ ಪ್ರತಿಭಟನೆಗೆ ಹೋಗ್ತೀರಾ ನೀವೆಲ್ಲ? ನಾವು ಡ್ಯೂಟಿ ಇರುತ್ತಲ್ಲ, ಓಕೆ. ಬಟ್ ಬೆಂಬಲ ಇರುತ್ತಾ ನಿಮ್ದು? ಅದು ಈ ನಾಯಕರು ತೀರ್ಮಾನ, ಅವ್ರದ್ದು ಅವರೇ ತೀರ್ಮಾನ ತಾನೆ. ಮೇಡಮ್ ಕೊಡೋದು ಕೊಟ್ಟರೆ ಯಾರು ಸ್ಟ್ರೈಕ್ ಮಾಡಲ್ಲ ಮೇಡಮ್. ಕೊಡೋದು ಕೊಡ್ಬೇಕಷ್ಟೇ. ನಾವು ಕಷ್ಟಪಡ್ತೀವಿ.